ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಮಾಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ಸೋಂ ಸೋಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಅಕ್ಟೋಬರ್ 21ನೇ ತಾರೀಕು ಇರ್ತಕ್ಕಂಥದ್ದು ನಮ್ಮ 104ನೇ ಕಾರ್ಯಾಗಾರ. ಸೊ 104th ಬ್ಯಾಚ್ ಇರ್ತಕ್ಕಂಥದ್ದು. ಕೇವಲ 15 ದಿವಸದಲ್ಲಿ ಜ್ಯೋತಿಷ್ಯ ಪರಿಪೂರ್ಣವಾಗಿ ನೀವು ಕಲಿಬಹುದು. ಪ್ರಿಡಿಕ್ಷನ್ ಲೆವೆಲ್ವರೆಗೂ ಬರುತ್ತೆ. ಸೊ ಯಾವುದೇ ರೀತಿಯ ಒಂದು ಗೊಂದಲ ಇಲ್ಲದೆ ಇರತಕ್ಕಂಥದ್ದು, ಅನುಮಾನ ಇಲ್ಲದೆ ಇರ್ತಕ್ಕಂಥದ್ದು. ಹಾಗೆ ಒಂದು ಕರ್ಮಫಲ ಅಂತ ಒಂದು ಇರ್ತಕ್ಕಂಥದ್ದು ನಾವು ಅರ್ಥಕೊಳ್ಬೇಕಾಗತ್ತೆ. ಯಾವ ಮನುಷ್ಯ ಯಾವ ರೀತಿ ಒಂದು ಕರ್ಮಫಲದಿಂದ ಇರ್ತಾನೋ ಆಯಾ ಕ್ಷೇತ್ರ ಆಯಾ ಕರ್ಮಫಲ ಮಾಡಲೇಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನನ್ನ ಒಂದು 30+ ವರ್ಷದ ಅನುಭವದಲ್ಲಿ 10ನೇ ಕಸ್ಪ್ ಅಂತ ನಾವೇನು ಕರಿತೀವಿ, 10ನೇ ಕಸ್ಪ್ ಅಂತ ನಾವು ಕರಿತೀವಿ. ಅಂದ್ರೆ 10ನೇ ಮನೆಯ ಮಧ್ಯಭಾಗನ ಕಸ್ಪ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. 10ನೇ ಕಸ್ಪು ಯಾವ ವೃತ್ತಿಯನ್ನ ಮೂಲತಃ ಅಂತ ಹೇಳ್ತೀವಿ, ಮೂಲತಃ ಮಾಡಬಹುದು ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ. ಹಾಗೆ ಈ 10ನೇ ಕಸ್ಪಲ್ಲಿ ಇರ್ತಕ್ಕಂಥ ಗ್ರಹಕ್ಕಿಂತ ಹೆಚ್ಚಾಗಿ ನಕ್ಷತ್ರ ಯಾವುದು ಅಂತ ನೋಡಿ, ಆ ನಕ್ಷತ್ರ ಇರ್ತಕ್ಕಂಥ ಮನೆ ಅವರ ಜೀವನದಲ್ಲಿ ಪ್ರಮುಖ ಉದ್ಯೋಗವನ್ನ ತೋರಿಸುತ್ತೆ. ಅದು ಆಲ್ಟರ್ ಆಗ್ಬೋದು, ದಶಾಭುಕ್ತಿಗಳಲ್ಲಿ ಸ್ವಲ್ಪ ಲೈಟ್ ಆಗಿ ಆಲ್ಟರ್ ಆಗ್ಬೋದು, ಬಟ್ ಅದ ದಾರಿ ಮಾತ್ರ ಅದೇ ಮೇಜರ್ ಆಗಿರುತ್ತೆ. ಸೊ 10ನೇ ಕಸ್ಪು ಒಬ್ಬ ಮನುಷ್ಯನ ಕರ್ಮಫಲವನ್ನು ಹೇಳ್ತಾರೆ. ಅದೇ ನಾವು 2ನೇ ಕಸ್ಪು ಆ ಕರ್ಮದಿಂದ ಎಷ್ಟು ಹಣವನ್ನ ಗಳಿಸ್ತಾನೆ. ಯಾಕಂದ್ರೆ ಕಷ್ಟಪಟ್ಟಿರ್ತಕ್ಕಂಥ ಒಂದು ವಿಚಾರ 10ನೇ ಮನೆಯಿಂದ 5ನೇ ಮನೆ, 2ನೇ ಮನೆ. ಆ 2ನೇ ಮನೆಯಿಂದ ಮತ್ತೆ ನಾವು 10ನೇ ಮನೆ ನಡೆದ್ರೆ 9, 5-9 ಕಾಂಬಿನೇಷನ್ ಇರ್ತಕ್ಕಂಥದ್ದು. 5-9 ಕಾಂಬಿನೇಷನ್ ನೋಡಿದಾಗ ಅಲ್ಲಿಂದ 2ರಿಂದ 10 9, 10 2 5 ಆಗುತ್ತೆ. ಈ 5-9 ಕಾಂಬಿನೇಷನ್ ಬರ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ವೃತ್ತಿಗೆ ಎಷ್ಟು ನಾವು ಬರ್ಬೋದು. ಸಾಮಾನ್ಯವಾಗಿ ನಮಗೆ ಇರ್ತಕ್ಕಂಥದ್ದೇ 12 ಮನೆಗಳು. ಸಾಮಾನ್ಯವಾಗಿ 12 ಮನೆ, ಒಂದೊಂದು ಮನೆನೂ ಒಂದೊಂದು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ 6ನೇ ಮನೆ ಅಂತಂದ್ರೆ ಸಾಧಾರಣವಾಗಿ ಅವರು ಒಂದು ಇಂಜಿನಿಯರಿಂಗ್ ಲೈನ್ ಅಲ್ಲಿ ಇರ್ಬೋದು, ಲಾ ಅಲ್ಲಿ ಇರ್ಬೋದು, ಒಂದು ಮೆಡಿಕಲ್ ಇರ್ಬೋದು. ಈ 3 ಮೇಜರ್ ಲೈನ್ ತೋರಿಸುತ್ತೆ. ಅಲ್ಲಿ ಎಷ್ಟು ಹಣ ಗಳಿಸ್ತಾರೆ ಅಂತಂದ್ರೆ ನಾವು ಹೋಗ್ಬಿಟ್ಟು 2ನೇ ಕಸ್ಪಲ್ಲಿ ನಮಗೆ ಡಿಸಿಷನ್ ಕೊಡುತ್ತೆ, ಇಷ್ಟು ಹಣ ಗಳಿಸ್ತಾರೆ ಅಂತ. ಯಾಕಂದ್ರೆ ಇವತ್ತು ಅನೇಕ ಡಾಕ್ಟರ್ಗಳು ಅಥವಾ ಅನೇಕ ಲಾಯರ್ಗಳು 6ನೇ ಮನೆ ಬಂದಿರುತ್ತೆ. ಆದರೆ ಎಲ್ಲರೂ ಸಮ ಪ್ರಮಾಣವಾಗಿ ಈ ಒಂದು ಆರ್ಥಿಕ ಪರಿಸ್ಥಿತಿ ಸೇಮ್ ಇರಲ್ಲ. ಸೊ ವ್ಯತ್ಯಾಸಗಳಿರ್ತಕ್ಕಂಥದ್ದು. ಈ ಒಂದು ಲಾಯರ್ಗೆ ಒಂದು ಸಂಭಾವನೆ ಬಂದ್ರೆ ಇನ್ನೊಂದು ಲಾಯರ್ಗೆ ಇನ್ನೂ ಹೆಚ್ಚಿನ ಸಂಭಾವನೆ ಬರುತ್ತೆ. ಅನೇಕ ಜನರು 55 ವರ್ಷ ಆದ್ರೂ ಕೂಡ ಬೇರೆಯವ್ರ ತರ ಈಗ ಅನುಭವದಲ್ಲಿ 25 ವರ್ಷದಲ್ಲೇ ಯಾವುದೋ ಒಂದು ವೃತ್ತಿ ಸ್ಟಾರ್ಟ್ ಮಾಡಿದ್ದಾರೆ. 55 ಬರೋಷ್ಟಕ್ಕೆ ಎಷ್ಟೋ ಜನ ಅದೇ ವೃತ್ತಿ ಇರ್ತಾರೆ. ಆದ್ರೆ 55 ಬರೋಷ್ಟಕ್ಕೆ ಕೆಲವರು ಲಕ್ಷ ಕೋಟಿ ಗಟ್ಟಲಾಗಿರುತ್ತೆ, ಕೆಲವರು ಇನ್ನೂ ಸಾವಿರ ಲಕ್ಷದಲ್ಲೇ ಇರ್ತಾರೆ, ಕಷ್ಟದಲ್ಲಿ ಇರ್ತಾರೆ, ಸಾಲದಲ್ಲಿ ಇರ್ತಾರೆ, ಕೆಲವರು ಬಂಗ್ಲೆಗಳು ಕಟ್ಟಿ ಬ್ಲ್ಯಾಕ್ ಮನಿಗಳು ಮಾಡ್ಕೊಂಡಿರ್ತಾರೆ. ಸೊ ಇವೆಲ್ಲ ಕರ್ಮಫಲದಿಂದ ಬಂದಿರತಕ್ಕಂತ ಒಂದು ವಿಚಾರದಲ್ಲಿ ಕಸ್ಪಲ್ 10ನೇ ಮನೆ ಈ ವೃತ್ತಿ ತೋರಿಸಿದ್ರೆ ಆ ವೃತ್ತಿಯಿಂದ ಬರ್ತಕ್ಕಂಥ ಹಣವನ್ನ ನಾವು 2ನೇ ಮನೇಲಿ ನೋಡ್ತೀವಿ. ಇದು ನಮ್ಮ ಶಾಸ್ತ್ರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾನು ಚೆನ್ನಾಗಿ ದುಡ್ಡು ಮಾಡ್ತೀನಾ ಅಂತ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾರೆ. ಚೆನ್ನಾಗಿ ದುಡ್ಡು ಮಾಡೋದು ಅಂದ್ರೆ ಖಂಡಿತ ನಮಗೆ ಅದಕ್ಕೆ ಮೆಜರ್ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಎಷ್ಟು ದುಡ್ಡು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ಎಷ್ಟು ಹಣ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ನಾವು ಹಣನ ಹೇಗೆ ನೋಡ್ತೀವಿ ಅಂದ್ರೆ, ನಮ್ದೊಂದು ಮರ ಅಂದ್ರೆ ನಮ್ಗಿಂತ ಇನ್ನೊಂದು ದೊಡ್ಡ ಮರ ಇರುತ್ತೆ, ಮರಕ್ಕಿನ ಮರ ದೊಡ್ಡದಿರುತ್ತೆ. ಇವತ್ತು ನಾವು 1 ಲಕ್ಷ ನಮ್ಮ ಹತ್ರ ಕೈಯಲ್ಲಿದೆ ಅಂದ್ರೆ ಅದಕ್ಕಿಂತ ಕಮ್ಮಿ ಇರೋನು 50,000 ಇರುತ್ತೆ. ಅವನು 50,000ನ 1 ಲಕ್ಷ ಇದ್ದಿದ್ರೆ ಚೆನ್ನಾಗಿರೋದು ಅಂತಾನೆ. ಈ 1 ಲಕ್ಷ ಇರೋದು 3 ಲಕ್ಷ ಇದ್ರೆ ಚೆನ್ನಾಗಿರೋದು ಅಂತಾನೆ. ಸೊ ದೇರ್ ಇಸ್ ನೆವರ್ ಎಂಡಿಂಗ್ ಅರ್ಥ ವಿಚಾರದಲ್ಲಿ, ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ, ಅರ್ಥ ವಿಚಾರದಲ್ಲಿ 2ನೇ ಮನೆ 6ನೇ ಮನೆ 10ನೇ ಮನೆ ಬರ್ತಕ್ಕಂಥ ಅರ್ಥ ತ್ರಿಕೋಣದಲ್ಲಿ ಲಿಮಿಟೇಷನ್ಸ್ ಅನ್ನೋದಿಲ್ಲ. ದೇರ್ ಇಸ್ ನೋ ಲಿಮಿಟೇಷನ್ಸ್. ಅದಕ್ಕೆ ಯಾರೇ ಒಂದು ಜಾತಕ ನೋಡಿದಾಗ ಸರಿ ಪ್ರಮಾಣವಾಗಿರ್ತಕ್ಕಂಥ ಸಂಪಾದನೆ ಮಾಡ್ತಾನೆ ಅನ್ನೋದು ಸ್ವಲ್ಪ ಕಷ್ಟವೇ.
ಇವನು ಕೋಟ್ಯಾಧೀಶ್ವರ ಆಗ್ತಾನೆ ಅಂತ ಅನ್ಕೊಂಡ್ರೆ ಅವನು ಕರೆಕ್ಟಾಗಿ 1 ಕೋಟಿ 1 ಕಾಲು ಕೋಟಿ ಅವನ ಹತ್ರ ಇದ್ರೆ ಕೋಟ್ಯಾಧೀಶ್ವರ ಅಂತ ಹೇಳ್ತಾರೆ. ಅವನ ಹತ್ರ 50 ಕೋಟಿ ಇದ್ರೆ ಅವನೇನಂತಾರೆ, ಅವನು ಕೋಟ್ಯಾಧೀಶ್ವರನೇ ಅಂತ ಹೇಳ್ತಾರೆ. ಅವನ ಹತ್ರ 75 90 ಕೋಟಿ ಇದ್ರೆ 100 ಕೋಟಿ ಇದ್ರೆ ಅವನು ಕೋಟ್ಯಾಧೀಶ್ವರ ಅಂತಾರೆ. ಸೊ ಇಲ್ಲಿ ಸ್ಕೇಲ್ ಆಫ್ 1 to 100 ಕೋಟ್ಯಾಧೀಶ್ವರರೇ, ಎ ಸ್ಕೇಲ್ ಆಫ್ 1 lakh to 99 lakhs ಲಕ್ಷಾಧೀಶ್ವರರೇ. ಸೊ ಜ್ಯೋತಿಷ್ಯದ ಶಾಸ್ತ್ರದಲ್ಲಿ ಎಷ್ಟು ದುಡ್ಡು ಮಾಡ್ತಾರೆ ಅನ್ನೋದು ಮೇಲಿರ್ತಕ್ಕಂಥವ್ನು ಮಾತ್ರ ಗೊತ್ತಿರ್ತಕ್ಕಂಥದ್ದು. ಕರ್ಮಫಲದ ಮೇಲೆ ಉತ್ತಮ ಜೀವನ, ಉತ್ತಮ ಸಂಪಾದನೆ, ಉತ್ತಮವಾಗಿರ್ತಕ್ಕಂಥ ಆದಾಯ ಅಂತ ಮಾತ್ರ ಶಾಸ್ತ್ರ ಹೇಳಿದೆ ಹೊರತು ಎಲ್ಲೂ ವಿಮರ್ಶೆ ಇಲ್ಲ. ಇವನು ಕೋಟ್ಯಾಧೀಶ್ವರ ಅದು ಇದು ಅಂತ ವಿಮರ್ಶೆ ಇಲ್ಲ. ಕೆಲವು ಯಾವುದೋ ಯೋಗಗಳಲ್ಲಿ ಕೋಟೀಶ್ವರ ಯೋಗ ಅಂತ ಏನೋ ಬರ್ತದೆ. ಈ ಕೋಟೀಶ್ವರ ಯೋಗದಲ್ಲಿ ಅರ್ಥ ನಾವು ಮಾಡ್ಕೋಬೇಕು ಅಂತಂದ್ರೆ ಆ ವ್ಯಕ್ತಿಗೆ ಎಲ್ಲ ಫೆಸಿಲಿಟಿ ಇರುತ್ತೆ ಅನ್ನೋದನ್ನ ಶಾಸ್ತ್ರದಲ್ಲಿ ಕೋಟಿ ಅಂತ ಕರೀತಾರೆ. ಇವತ್ತಿನ ಒಂದು ಪ್ಯಾರಲೆನ್ಸ್ ಅಲ್ಲಿ ನಾವು ನೋಡಿದಾಗ ಕೋಟಿ ಅಂತಕ್ಕಂಥದ್ದು ಹಣದ ವಿಚಾರದಲ್ಲಿ ವಿ ಆರ್ ಜಸ್ಟಿಫೈಯಿಂಗ್. ಆದರೆ ಸಂಸ್ಕೃತದ ಕೋಟಿ ಅಂತಂದ್ರೆ ಇಟ್ ಈಸ್ ಅಬಂಡೆನ್ಸ್ ಆಫ್ ಎವ್ರಿಥಿಂಗ್. ಒಂದು 100 ಹಸು ಇಟ್ಕೊಂಡಿರೋನ್ನ ಅವನು ಕೋಟ್ಯಾಧೀಶ್ವರ ಅಂತ ಅವಾಗೆಲ್ಲ ಲೆಕ್ಕ ತಗೊಳ್ತಾರೆ. ಒಂದು 100 ಹಸು ಇದೆ ಅಂತ, ಸೊ ಅವ್ರನ್ನೂ ಕೋಟ್ಯಾಧೀಶ್ವರ ಅಂತ ಹೇಳ್ತಾರೆ. ಅವನು ಸಿಕ್ಕಾಪಟ್ಟೆ ವ್ಯಾಪಾರ ಮಾಡ್ತಾನೆ, ಬೆಲ್ಲದ ವ್ಯಾಪಾರ, ತರಕಾರಿ ವ್ಯಾಪಾರ ಅಥವಾ ಅಕ್ಕಿ ವ್ಯಾಪಾರ, ಎಷ್ಟೋ ಸಂಪಾದನೆ ಮಾಡ್ತಾನೆ, ಅವನು ಕೋಟ್ಯಾಧೀಶ್ವರ. ಯೋಗದಲ್ಲಿ ಕೋಟ್ಯಾಧೀಶ್ವರ. ಬಟ್ ಲಿಟ್ರಲಿ ಕೋಟಿ ಅನ್ನೋದಕ್ಕೆ ಅಲ್ಲಿ ಈಗ ನಮ್ಮ ಲಿಟ್ರಲಿ ಒಂದು ನ್ಯೂಮರಿಕಲ್ ವ್ಯಾಲ್ಯೂ 1 crore ಅಂತ ಹೇಳ್ತೀವಲ್ಲ, ಅದಿರೋದಿಲ್ಲ. ಇಟ್ ವಿಲ್ ನಾಟ್ ಬಿ ದೇರ್. ಸೊ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಲೆವೆಲ್ ನಮ್ಗೆ ಗೊತ್ತಿರುತ್ತೆ. ಈಗ ಸರ್ ನೀವು ಬ್ಯಾಂಕಲ್ಲಿ ಇದ್ದೀರಾ, ಒಳ್ಳೆ ಪೊಸಿಷನ್ ಇದ್ದೀರಾ ಅಂತ ಹೇಳ್ತೀರಾ. ಸೊ ಬ್ಯಾಂಕಲ್ಲಿರೋರಿಗೆ, ಒಳ್ಳೆ ಪೊಸಿಷನ್ ಇರೋರಿಗೆ ಎಷ್ಟು ಸಂಬಳ ಅಂತ ಸರ್ವೇ ಸಾಧಾರಣ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಸರ್ ನಂಗೆ ಪ್ರಮೋಷನ್ ಯಾವಾಗುತ್ತೆ, ನನಗೆ ಇಂಕ್ರಿಮೆಂಟ್ ಯಾವಾಗುತ್ತೆ ಅಂದರೆ ಆ ಲೆವೆಲ್ಗೆ ನೋಡ್ತೀವಿ. ಅವ್ರಿಗೊಂದು 50,000 ಸಂಬಳ ಬಂದರೆ ನೋಡಪ್ಪ ಮುಂದಿನ ವರ್ಷ ಸ್ವಲ್ಪ ದಶಾದಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಬರೋದು, ಪ್ರಮೋಷನ್ ತೋರಿಸ್ತಾ ಇದೆ. 50 ಇರೋದು 75 ಆಗುತ್ತೆ. ಆದರೆ ಅವರ ಜಾತಕದಲ್ಲಿ ಅವ್ರಿಗೆ 50 ಬರುತ್ತಾ 75 ಬರುತ್ತಾ ಅನ್ನೋ ಕಾನ್ಸೆಪ್ಟ್ ಸುಳ್ಳು. 50,000 ಬಂದಿರೋರು ಫಸ್ಟ್ ಕ್ಲಾಸ್ ಕೂಡಿಟ್ಕೊಂಡು ಒಳ್ಳೆ ಮನೆ ಕಟ್ಟಿದ್ದಾರೆ. 1 ಲಕ್ಷ ಬರ್ತಾ ಇರ್ತಕ್ಕಂಥವ್ರು ಸರಿಯಾಗಿ ಹಣದ ಪ್ಲಾನಿಂಗ್ ಮಾಡದಲೆ ಮನೆ ಇಲ್ಲದೆ ಬಾಡಿಗೆ ಮನೇಲಿದ್ದಾರೆ. ತಿಂಗಳಿಗೆ 3 ಲಕ್ಷ ಬಂದರೂ ಕೂಡ 1 ರೂಪಾಯಿ ಅವ್ರ ಜೋಬಲ್ಲಿ ಇಲ್ಲದೆ ಏನೋ ವ್ಯಸನಗಳಿಗೆ ಹೋಗಿ ಅಥವಾ ಯಾವುದೋ ಒಂದು ರೇಸ್ಗೋ ಅದಕ್ಕೋ ಇದಕ್ಕೋ ಬೇಡದೇ ಇರತಕ್ಕಂಥ ಪ್ಲಾನಿಂಗ್ ಇಲ್ಲದೆ ಮಾಡಿರ್ತಕ್ಕಂಥವ್ರು 0 ಇದೆ. 50,000 ಮನೆ ಕಟ್ಟಿದ್ದಾನೆ, ಕಷ್ಟಪಟ್ಕೊಂಡು 50,000 ಬಂದು ಕೂಡಿಟ್ಟು ತಿಂಗಳ ಇಷ್ಟಿಷ್ಟೇ ಉಳಿಸಿ ಒಂದು 6 ರಿಂದ 7 ವರ್ಷದಲ್ಲಿ ಒಂದಷ್ಟು ಇಟ್ಕೊಂಡು ಸೈಟ್ಗಳು ತಗೊಂಡು ನಿಧಾನಕ್ಕೆ ಅದಕ್ಕೆ ಲೋನ್ ತಗೊಂಡು 50,000 ಬರೋನು ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಮಾಡ್ಕೊಂಡಿದ್ದಾನೆ. 1 ಲಕ್ಷ ಮಾಡೋನು ಒಂಥರ ಕೆಳಗೆ ಬಿದ್ದಿದ್ದಾನೆ. 3 ಲಕ್ಷ ಬರ್ತಾ ಇರೋನು 1 ರೂಪಾಯಿ ಕೈಯಿಲ್ಲ, ಇನ್ನೂ ಬಾಡಿಗೆ ಬಂದಿದ್ದೀವಿ. ಸೊ ಫ್ಲೋ ಆಫ್ ಫಂಡ್ಸ್ ಅಂತ ನಾವು ತಗೊಂಡಾಗ ಅಲ್ಲಿ 11ನೇ ಮನೆ ಬರುತ್ತೆ. ಫ್ಲೋ ಆಫ್ ಫಂಡ್ಸ್ ಅದು ತಗೊಂಡ್ಬಂದು ಕೂತ್ಕೊಳ್ತಕ್ಕಂಥ ಜಾಗ ಸೆಕೆಂಡ್ ಹೌಸ್ ಅಂತ ಕರಿತೀವಿ. ಅಂದ್ರೆ 10th ಹೌಸ್ ಕರ್ಮ, 11th ಹೌಸ್ ಫ್ಲೋ ಆಫ್ ಫಂಡ್ಸ್, ಸೆಕೆಂಡ್ ಹೌಸ್ ಸ್ಟೋರ್ ಹೌಸ್ ಅಂತ ಕರಿತೀವಿ. ಹೀಗೆ ಬರುತ್ತೆ. ಆಮೇಲೆ ನಾವು ಮಾಡ್ತಕ್ಕಂಥ ಕೆಲಸ ಕರ್ಮಫಲ 6ನೇ ಮನೆ, ಅಂದ್ರೆ ಸರ್ವಿಸ್ ಅಂತ ನಾವು ಕರಿತೀವಿ 6ನೇ ಮನೆ. ಎಲ್ಲರೂ ಒಂದು ಕರ್ಮ, ನಂದೇನಪ್ಪ ಕರ್ಮ, ನಾನು ಒಂದು ಡಾಕ್ಟ್ರು, ನಾನು ಇಂಜಿನಿಯರು, ನಾನು ಟೀಚರು, ಇದು ಕರ್ಮ. ಸರ್ವಿಸ್ ಅಂದ್ರೆ ಅದರಲ್ಲಿ ಆ ಸರ್ವಿಸ್ ಉತ್ತಮ ಹೆಂಗಿದೆ, ನನಗೆ ಟೀಚರ್ ಆಗಿದ್ದೀನಿ, ಅವಾಗವಾಗ ಕೆಲಸ ಬಿಟ್ಟು ಹೋಗ್ಬಿಡುತ್ತೆ. ನಾನು ಟೀಚರ್ ಆಗಿದ್ದೀನಿ, ಏನೋ ಒಂದು ಸಮಸ್ಯೆ ಬಂದು ನಾನೊಂದು 10 ಕಡೆ ಹೋಗಿದ್ದೀನಿ, ಏನೂ ಇಲ್ಲದೆ ಒಂದು ಸುಮ್ಮನೆ ಕೂತಿದ್ದೀನಿ. ಈ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು 6ನೇದು. 6ನೇ ಮನೆ ಸ್ಟ್ರಾಂಗ್ ಆಗಿದ್ರೆ ಫ್ಲಕ್ಚುಯೇಟ್ ಆಗಲ್ಲ. 6ನೇ ಮನೆ ಸ್ಟ್ರಾಂಗ್ ಆಗಿದ್ರೆ ಫ್ಲಕ್ಚುಯೇಟ್ ಆಗಲ್ಲ. 6ನೇ ಮನೆ ವೀಕ್ ಆಗಿದ್ರೆ ಫ್ಲಕ್ಚುಯೇಟ್ ಆಗುತ್ತೆ ಕರಿಯರ್ ಅಂತ. ಸೊ ಅದಕ್ಕೆ 2, 6, 10 ಈ ತ್ರಿಕೋಣ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದಶಾದಲ್ಲಿ ಈ ಮನೆಗಳು ಬರಬೇಕು. 2ನೇ ಮನೆ, 6ನೇ ಮನೆ, 10ನೇ ಮನೆ ಒಂದಾರು ಇರಬೇಕು. ಅದಿಲ್ಲ ಅಂದ್ರೆ ಫ್ಲೋ ಆಫ್ ಫಂಡ್ಸ್ ಆಡ್ ಆಗಬೇಕು. 11ನೇ ಮನೆ ಇರಲೇಬೇಕು. ಯಾವುದೇ ದಶದಲ್ಲಿ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಅನ್ನೋ ಒಂದು ನಂಬರ್ ಇದ್ರೆ ಅವರಿಗೆ ಎಲ್ಲೂ ಕರಿಯರ್ ಅಲ್ಲಿ ಸ್ಟಾಪ್ ಆಗಲ್ಲ. ದೇರ್ ಇಸ್ ನೋ ಸ್ಟಾಪೇಜ್ ಇನ್ ಕೆರಿಯರ್. ಮನಿ ನೋಡಬೇಕು, ಜಾಸ್ತಿ ಬರುತ್ತಾ ಕರಿಯರ್ಗೆ ಅಂದ್ರೆ 2ನೇ ಮನೆ, ಬೇರೆದೆಲ್ಲ ನೋಡ್ತಕ್ಕಂಥದ್ದು. ಇಷ್ಟು ಈ ಒಂದು ಕಸ್ಬ್ ವಿಚಾರ, ಮತ್ತೆ ಅರ್ಥ ತ್ರಿಕೋಣ, ಮತ್ತೆ ಲಾಭಾಂಶದ ವಿಚಾರ.
2, 6, 10, 11 ಅಂತ ನಾವೇನು ಹೇಳ್ತೀವಿ. 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ. ಲಗ್ನದಲ್ಲಿ ಗುರು ಕುತ್ಕೊಂಡ್ಬಿಟ್ಟಿದ್ದಾನೆ, ಅವನಿಗೆ ಸಿಕ್ಕಾಪಟ್ಟೆ ಯೋಗ. ಲಗ್ನದಲ್ಲಿ ಶುಕ್ರ ಕುತ್ಕೊಂಡ್ಬಿಟ್ಟಿದ್ದಾನೆ, ಶುಕ್ರ 10ನೇ ಮನೆ ಕೂತಿದ್ದಾನೆ. ಈ ಕಾನ್ಸೆಪ್ಟ್, ಓಲ್ಡ್ ಕಾನ್ಸೆಪ್ಟ್ ಡಸಂಟ್ ವರ್ಕ್. ಅವತ್ತಿನ ಕಾಲಕ್ಕೆ ನಾನು ಹೇಳೋದು, ನಮ್ಮ ಗ್ರಂಥದಲ್ಲಿ ಬರೀತಾರೆ, ಅವನ ಮನೆಯಲ್ಲಿ ಯಾವಾಗಲೂ ಧಾನ್ಯಗಳು ತುಂಬಿರುತ್ತೆ. ಈಗ ನಾವು ಯೋಗಗಳು ಬಂದಾಗ, ನಾವು ಪರಾಶರ ಸಿಸ್ಟಮ್ ನಾವು ಯೋಗಗಳು ಓದ್ತಾ ಇರ್ಬೇಕಾರೆ ಬಹಳ ಇಂಪಾರ್ಟೆಂಟ್ ಆಗಿ ಏನ್ ಬರ್ತಾ ಇತ್ತು ಅಂದ್ರೆ, ಇಂಥ ಯೋಗ ಇದ್ರೆ ಅವನ ಮನೆಯಲ್ಲಿ ಧಾನ್ಯಗಳು, ಅಭಿವೃದ್ಧಿ, ದನಕರುಗಳು, ವಿಶೇಷವಾಗಿರ್ತಕ್ಕಂಥ ಸನ್ಮಾನಗಳು, ಊರಲ್ಲಿ ಒಬ್ಬ ಏನೋ ಒಂದು ಸಣ್ಣ ಗೌಡನೋ ಒಂದು ಇದು ಇರತಕ್ಕಂಥದ್ದು. ಆಮೇಲೆ ಅವನಿಗೆ ಹೆಚ್ಚಿನ ಒಂದು ಸನ್ಮಾನಗಳು, ಮರ್ಯಾದೆ, ಇವೆಲ್ಲನೂ ಸೇರಿ ಯೋಗ ಅಂತ ಕರೀತಾರೆ. ಇವತ್ತಿನ ದಿವಸ ಯೋಗ ಅಂದ್ರೆ ಮನಿ, ಅಷ್ಟು ಮಾತ್ರ ತಿಳ್ಕೊಂಡಿದ್ದಾರೆ. ಅದಕ್ಕೆ ನನಗೆ ಎಷ್ಟೊಂದು ಯೋಗ ಇದೆ ಅಂತಾರೆ, ನನಗೇನು ಬಂದಿಲ್ಲ ಅಂತಂದ್ರೆ, ನೀನು ಒಳ್ಳೆ ಯೋಗ ಇದ್ರೆ ನಿನಗೆ ವ್ಯವಸ್ಥೆಯಲ್ಲಿ ತಿನ್ನಕ್ಕೆ ಅನ್ನ ಇದೆ, ಉಡಕ್ಕೆ ಒಳ್ಳೆ ಬಟ್ಟೆ ಇದೆ, ಕೈಗೊಂದು ಹಾಕೊಳ್ಳೋಕ್ಕೆ ಒಂದು ಚೈನು, ವಾಚ್ ಸಿಂಪಲ್ ಆಗಿದೆ, ಒಂದು ವಾಚ್ ಇದೆ. ಇದನ್ನು ರಾಜಯೋಗ ಅಂತಾರೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಮೆಜರ್ ಆಫ್ ಆಲ್ ದಿಸ್ ಅಸರ್ಟೈನ್ ಮಾಡೋದು ಬಹಳ ಕಷ್ಟ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಸರ್ಟೈನ್ ದಿ ಮೆಜರ್ ಆಫ್ ಆಲ್ ದಿಸ್. ಇದು ಇಂಪಾರ್ಟೆಂಟ್. ಓಕೆ, ಕರೆ ತಗೊಂಡು ಹೋಗೋಣ. ನಮಸ್ಕಾರ, ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಅವನು ಇನ್ನೊಂದು 2 ತಿಂಗಳಲ್ಲಿ ಅವನು ಎಜುಕೇಶನ್ ಮುಗೀತದೆ. ನೆಕ್ಸ್ಟ್ ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ, ಜಾತಕಕ್ಕೆ ಹೋಗೋಣ? ಜಾತಕಕ್ಕೆ ಹೋಗೋಣ. ಹೇಳಿ. ಅವನು ಹುಟ್ಟಿದ್ದು 14ನೇ ತಾರೀಕು 7ನೇ ತಿಂಗಳು 1999 ಇಸ್ವಿಗಳು. 1999. ಟೈಮ್ ಬೆಳಿಗ್ಗೆ ಜಾವ 5:20. 5:20. ಹುಟ್ಟಿದೂರು ಮೈಸೂರು. 16/7/1999. ಮಗ ನಕ್ಷತ್ರ, ಸಿಂಹರಾಶಿ, ಮಿಥುನ ಲಗ್ನದಲ್ಲಿ ಹುಟ್ಟಿದ್ದಾರೆ. ಹುಟ್ಟಬೇಕಾದ್ರೆ ಕೇತು ದಶ ನಡೀತಾ ಇದೆ. ಕೇತು ದಶ ಮುಗಿದು ಶುಕ್ರ ಮುಗಿದು ಈಗ ಸೂರ್ಯನಲ್ಲಿದೆ. ಸೂರ್ಯನಲ್ಲಿ ಅವರು ಡಿಗ್ರಿ ಏನಾದ್ರು ಮುಗಿಸಿದ್ರೆ ಹೈಯರ್ ಸ್ಟಡೀಸ್ ಹೋಗೋ ಸಾಧ್ಯತೆ ಜಾಸ್ತಿ ತೋರಿಸ್ತಾ ಇದೆ. ಯಾಕೆ ಅಂದ್ರೆ 10ನೇ ಮನೆ ಹೈಯರ್ ಸ್ಟಡೀಸ್ ಅಂತ ಕರಿತೀವಿ. MBA ಇರ್ಬೋದು, ಮಾಸ್ಟರ್ಸ್ ಇರ್ಬೋದು. MBA ಮಾಡ್ತಾ ಇದ್ದಾರಾ? ಸೊ ಹಂಗಾರೆ ಕರೆಕ್ಟ್ ಆಗಿದೆ. ಓಕೆ, ಅದು MBA ಮುಗಿತಾ ಇದೆ ಅಂದ್ರ? ಸರಿ, ಡನ್. ಸದ್ಯಕ್ಕೆ 2 ತಿಂಗಳಲ್ಲಿ ಮುಗಿಯೋದ್ರಿಂದ ಇಲ್ಲಿ ನಾವು ಮಂಗಳನ ಒಂದು ಕಾಂಬಿನೇಷನ್ ನೋಡಿದಾಗ ಸಬ್ಲಾಡ್ ಲೆವೆಲ್ 10 ಬರ್ತಾ ಇದೆ, ನಕ್ಷತ್ರ ಲೆವೆಲ್ 2. ಸೊ ನಕ್ಷತ್ರದಲ್ಲಿ ಯಾವಾಗಲೂ 10 ಬಂದ್ರೆ ಅಷ್ಟು ಒಳ್ಳೇದು. ಇದು ಸ್ವಲ್ಪ ಡಿಲೇ ಆಗಿ ಬರುತ್ತೆ, ಅಷ್ಟೊಳಗೆ ಮುಗಿಯುತ್ತಿದ್ದು. ಮಂಗಳ ಆದ್ಮೇಲೆ ರಾಹು ಬರ್ತಾನೆ. ರಾಹು ಏನೋ ಕಂಪ್ಲೀಟ್ ಆಗ್ತಾನೆ ಅನ್ಸುತ್ತೆ ದಶಾ ಮುಕ್ತಿ. ಏಳನೇ ಮನೆ 4, 2, 1, 7. 7ನೇ ಮನೆ ಯಾವ್ದಾದ್ರೂ ಒಂದು ಈ ಒಂದು ಏನಂತಾರೆ ಎಲೆಕ್ಟ್ರಾನಿಕ್ ಮನೆ ವಸ್ತುಗಳು, ಆ ಬಿಸ್ನೆಸ್ ಆದ್ರೆ ಓಕೆ. ಅದಿಲ್ಲ ಅಂದ್ರೆ ಲ್ಯಾಂಡ್ ಬಿಸ್ನೆಸ್ ಆದ್ರೆ ಓಕೆ. ಅರ್ಥ ಆಯ್ತಾ? ಆ ಬಿಸ್ನೆಸ್ ಆದ್ರೆ ಮಾತ್ರ ಹೋಗುತ್ತೆ. ಏನಾದ್ರು ಲೋನ್ ಕೊಡಿಸೋದು, ಲ್ಯಾಂಡ್, ಮನೆಗೆ ಐಟಮ್ಸು, ಅಥವಾ ಸೋಲಾರ್ ಇರ್ಬೋದು, ಸೊ ಎಲೆಕ್ಟ್ರಿಕಲ್ ಒಂದು ವಿಚಾರ ಇರ್ಬೋದು, ಲ್ಯಾಂಡ್ ಇರ್ಬೋದು. ಇಂಥ ವಿಚಾರಕ್ಕೆ ಮಾತ್ರ ಅವ್ರು ಬಿಸ್ನೆಸ್ಗೆ ಹೋಗ್ಬೋದು. ಅರ್ಥ ಆಯ್ತಾ? ಬಿಸ್ನೆಸ್ ಆದ್ರೆ 2ರಲ್ಲಿ ಯಾವ್ದು ಸ್ಟ್ರಾಂಗ್ ಇದೆ ನೋಡೋಣ. ಸರ್ವಿಸ್ ಅಂದಾಗ ನಾವು 6th ಲಾರ್ಡ್ ನೋಡ್ತೀವಿ. 8, 2, 8 ಇದೆ. 10ನೇ ಮನೆ ಒಂದು ಫೈನಲ್ ಆಗಿ ಅಲ್ಲಿ ಏನು ಕಾಂಬಿನೇಷನ್ ಬರುತ್ತೆ ಅಂತ ನೋಡ್ತೀವಿ. ಅಲ್ಲಿ 7 ಅನ್ನೋ ನಂಬರ್ ಇಲ್ಲ. ಇಲ್ಲಿ 10ನೇ ಮನೆ 7 ಅಂತ ಇರಬೇಕು. ನಮ್ಮ ಫ್ರೂಟ್ ಅಲ್ಲಿ ಮತ್ತೆ ಟೇಸ್ಟ್ ಅಲ್ಲಿ ಅಲ್ಲೂ ಹೋಗಿ ನೋಡೋಣ. ಇಲ್ಲ, ದೇರ್ ಇಸ್ ನೋ 7. ಬಿಸ್ನೆಸ್ ಅಷ್ಟು ಸ್ಟ್ರಾಂಗ್ ಆಗಿ ಬರಲ್ಲ, ಸ್ವಲ್ಪ ಕಷ್ಟ. ಹೋಟೆಲ್ ಗಿಟ್ಲೆಲ್ಲ ಹಾಕಕ್ ಹೋಗ್ಬೇಡಿ. 2 ಜೊತೆ 7 ಬಂದ್ರೆ ಮಾತ್ರ ಹೋಟೆಲ್ ಕ್ಲಿಕ್ ಆಗುತ್ತೆ. ಏನ್ ಬಿಸ್ನೆಸ್? ಕಟ್ ಆಗಿದೆ ಅವ್ರ ಕಾಲ್ ಅಷ್ಟೇ. ನಮಸ್ಕಾರ, ನಮಸ್ತೆ, ಮಾತಾಡಿ. ನಮಸ್ಕಾರ ಗುರುಜಿ. ಹೇಳಿ. ಪಲ್ಲವಿಯಿಂದ 31/2005 ಬೆಳಿಗ್ಗೆ 2:45. 30/1/2005. ಸಮಯ ಬೆಳಗಿನ ಜಾವ 3:40, 2:40. ಹುಟ್ಟಿದೂರು ಅಂದ್ರೆ 29 ರಾತ್ರಿ ಬೀಳುತ್ತೆ. ಹುಟ್ಟಿದೂರು ಬೆಂಗಳೂರು. 30 ತಗೊಳ್ಬೇಕು. 12 ಗಂಟೆ ಆದ್ಮೇಲೆ ಡೇಟ್ ಚೇಂಜ್. ಹೌದೌದು, 31. ಡಿಗ್ರಿ ಓದ್ತಾ ಇದ್ದಾರಾ?
ಇಂಜಿನಿಯರಿಂಗ್ ಮಾಡ್ತಾಳೆ. ಓಕೆ. ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥ ಒಂದು ಎಜುಕೇಶನ್ ದಶಾಭುಕ್ತಿ ರಾಹು 5 1 6 11 2 7 12 ಇದೆ. 11 2 6 ರಾಹು ಮುಗಿದ ಮೇಲೆ 5ನೇ ಮನೆ. ಅಬ್ರಾಡ್ಗೆ ಹೋಗ್ತಾರೆ. ಹೌದಾ? ಎಸ್, ಯಾಕಂದ್ರೆ 12ನೇ ಮನೆ ಖಂಡಿತ ಇದೆ, 12ನೇ ಮನೆ ಇದೆ. 3 9 12 ಇನ್ವಾಲ್ವ್ ಆಗಿರಬೇಕು. ರಾಹು ಇಸ್ ಎ ಪ್ಲಾನೆಟ್ ಆಫ್ ಟ್ರಾವೆಲ್, ಅಬ್ರಾಡ್ ಟ್ರಾವೆಲ್. ರಾಹು ಯಾವಾಗಲೂ ಆಚೆ ಹಾಕುತ್ತೆ. ಮತ್ತೆ 5th ಹೌಸ್ ಹೈಯರ್ ಎಜುಕೇಶನ್ ಮತ್ತೆ ಇಂಟೆಲಿಜೆನ್ಸ್ ಇಂದ ಬರುತ್ತೆ, ಅದರಿಂದ ಲಾಭ ಬರುತ್ತೆ, ಅದರಿಂದ ಅಲ್ಲಿ ಹೋಗ್ತಾರೆ, ಅಲ್ಲೇ ಸೆಟ್ಲ್ ಆಗೋ ಸಾಧ್ಯತೆ ಇರುತ್ತೆ. ರಾಹು ಎಲ್ಲಿವರೆಗೂ ಇದೆಯೋ ಅದ್ರ ಮೇಲೆ ನಾವು ಡಿಪೆಂಡ್ ಆಗುತ್ತೆ. 42 ಇರೋದ್ರಿಂದ ಅವ್ರು 100% ಆಚೆ ಕಡೆ ಹೋಗಿ ಓದ್ತಕ್ಕಂಥದ್ದು ತೋರಿಸ್ತಾ ಇದೆ, ಬಲವಾಗಿದೆ. ನೀವು ಕಳಿಸ್ಕೊಡಂಗಿದ್ರೆ ಕಳಿಸ್ಕೊಡಿ, ಒಳ್ಳೇದಾಗತ್ತೆ, ಏನು ಟೆನ್ಷನ್ ಇಲ್ಲ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಮಗನ ಮದುವೆ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ. ಪ್ರಶ್ನಾಶಾಸ್ತ್ರನ 6-1 ಡೇಟ್ ಆಫ್ ಬರ್ತ್. 6-1 1997 ರಾತ್ರಿ 10:35. ಹುಟ್ಟಿದೂರು. ನೀವು ಸೌಂಡ್ ಕಮ್ಮಿ ಮಾಡಿ ಟಿವಿದು. ಶಿವಮೊಗ್ಗ. ಟಿವಿ ಸೌಂಡ್ ಕಮ್ಮಿ ಮಾಡ್ರಿ. ಇನ್ನೂ ಕಮ್ಮಿ ಮಾಡಿಲ್ಲ ಅಲ್ಲಿ ಟಿವಿದು. ನನಗಿಲ್ಲಿ ಕಿವಿಲಿ ಹೊಡ್ಕೋತಾ ಇದೆ ಇಲ್ಲಿ. ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ. ಮಗನ ಮಗಳ? ಮಗಂದ. ಸರಿ, ಓಕೆ. 7ನೇ ಮನೆ ವಿವಾಹ ಯೋಗ. ವಿವಾಹ ಯೋಗ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಆದರೆ ರೆಟ್ರೋಗ್ರೇಡ್ ಅಂದ್ರೆ ಸ್ವಲ್ಪ ಯಾವಾಗಲೂ ವಿಳಂಬ. ಇಲ್ಲಿ 4ನೇ ಮನೆ ಅಂತಂದಾಗ ಜೀವನದಲ್ಲಿ ಯಾವ್ದಾದ್ರು ಲವ್ ಕಟ್ ಆಗಿರುತ್ತೆ ಅಥವಾ ಎಂಗೇಜ್ಮೆಂಟ್ ಕಟ್ ಆಗುತ್ತೆ, ಕೇರ್ಫುಲ್ ಆಗಿರಿ. ಕೇಳಿಸ್ತಾ? ಅದು ಹೌದು ಅಂದ್ರೆ ಏನು ಆಗಿತ್ತಾ ಇಲ್ವಾ ಅದು ಹೇಳ್ಬೇಕು ನಂಗೆ. ಆಯ್ತು, ಮುಂದಕ್ಕೆ ಹೋಗೋಣ. ಆಯ್ತು, ನಮ್ಗೆ ನೋಡಿದ ತಕ್ಷಣ ಎಲ್ಲ ಜಾತಕ ಟಕ ಗೊತ್ತಾಗ್ಬಿಡುತ್ತೆ. ಏನ್ ಮಾಡೋದು ನಮ್ದು. ಇಲ್ಲಿ ಶುಕ್ರ 4ನೇ ಮನೆ ಇದೆ, ಎಂಡಿಂಗ್ ಅಲ್ಲಿ 4ನೇ ಮನೆ ಇದೆ. ಇವ್ರಿಗೆ 7ನೇ ಮನೆ ಮದುವೆ ಆಗೇ ಆಗುತ್ತೆ, ಆದ್ರೆ ವೈವಾಹಿಕ ಜೀವನ ಚೆನ್ನಾಗಿರಲ್ಲ, ಪಕ್ಕಾ ಚೆನ್ನಾಗಿರಲ್ಲ. 4 ಬರಬಾರ್ದು ಯಾವಾಗ್ಲೂ. 4 ಬಂದ್ರೆ ಫ್ಲಾಪ್. ಸೊ ಶುಕ್ರ ಎಲ್ಲಿವರೆಗೂ ಇದೆ ನೋಡೋಣ. ಶುಕ್ರ 38ರವರೆಗೂ ಇದೆ, ಕಷ್ಟ. ಆಮೇಲೆ ಈ ನಿಮ್ಮ ಮಗ ಇದಾನಲ್ಲ, ಯಾವ ಹುಡುಗಿ ಬಂದ್ರು ಒಪ್ಪಲ್ಲ ರೀ. ಅವ್ನು ಹಳೇ ಇದ್ರಲ್ಲೇ ಇರ್ತಾನೆ, ಲವ್ ಫೇಲ್ಯೂರ್ ಇರ್ತಾನೆ. ಇದು ಪಕ್ಕಾ, ಇದು ಗ್ಯಾರಂಟಿ. ಏನ್ ಮಾಡಕ್ಕಾಗಲ್ಲ. ಸ್ವಲ್ಪ ಅವನಿಗೆ ಕನ್ವಿನ್ಸ್ ಮಾಡಿ, ತಾಯಿ ಆದವರು ಸ್ವಲ್ಪ ಕನ್ವಿನ್ಸ್ ಮಾಡಿ ಹೇಳಿ, ಆಯ್ತಾ. ಇದು ವೆರಿ ಡಿಫಿಕಲ್ಟ್. ಇದು ಈಗ ಮದುವೆ ಯಾವಾಗ ಆಗುತ್ತೆ ಅನ್ನೋದಲ್ಲ, ಅವ್ನು ಯಾವಾಗ ಮನಸ್ಸು ಮಾಡ್ತಾನೋ ಅವಾಗ ಆಗುತ್ತೆ ಅಂತ ತೋರಿಸ್ತಾ ಇದೆ. ಯಾಕಂದ್ರೆ ಬುಕ್ತಿಲೂ ಕೂಡ ಮಧ್ಯದಲ್ಲಿ 4 ಬರ್ತಾ ಇದೆ. 5ನೇ ಮನೆಗೆ ಹಿಂದಿನ ಮನೆ 4ನೇ ಮನೆ. ಯಾವಾಗ 5 ಅಂದ್ರೆ ಲವ್ ಅಂತೀವಿ, ಅದ್ರ ಹಿಂದಿನ ಮನೆ 4 ಬರುತ್ತೋ ಅದು ಕಟ್ ಆಗುತ್ತದು. 6ನೇ ಮನೆ ಗಲಾಟೆ ಆಗುತ್ತೆ ಲವ್ ಅಲ್ಲಿ. 4ನೇ ಮನೆ ಬಂದ್ಬಿಟ್ಟು ಲಾಸ್ ಆಫ್ ಲವ್ ಆಗುತ್ತೆ. ಸೊ 6 and 4 ವೆರಿ ಡಿಫಿಕಲ್ಟ್ ಅಂಡ್ ಡೇಂಜರಸ್ ಕಾಂಬಿನೇಷನ್. ಆದ್ರೆ 7 ಇರೋದ್ರಿಂದ ಹೆಚ್ಚಾಗಿ ಇಲ್ಲಿ ಸಬ್ಲಾಡ್ ಅಲ್ಲಿ ಸ್ವಲ್ಪ ನಮ್ಗೆ ಗೊತ್ತಿರಂಗೆ 1 2 3 5 ಇಸ್ ಗುಡ್, 4 ಇವೆಲ್ಲ ಬಂದಿರೋದ್ರಿಂದ ಸ್ವಲ್ಪ ವಿವಾಹ ತಡವಾಗಿ ಬದಲಾವಣೆ ಆಗುತ್ತೆ. ಸೊ ಇದು ಕೇರ್ಫುಲ್ ಆಗಿರಬೇಕು. ಸದ್ಯಕ್ಕೆ ಮಂಗಳ ಆದ್ಮೇಲೆ ನೆಕ್ಸ್ಟ್ ರಾಹು ಬರ್ತಾನೆ. ರಾಹುನೂ ಇಲ್ಲ, ಇಲ್ಲಿಂದ 1.5 ವರ್ಷ 2 ವರ್ಷ ಕಾಯ್ಬೇಕಾಗತ್ತೆ. ಈಗ ಸ್ಟ್ರಾಂಗೆಸ್ಟ್ ಆಗಿರ್ತಕ್ಕಂಥ ಗ್ರಹ ಕೇತು ಬಂದಿರೋದ್ರಿಂದ ಇವರಿಗೆ ವೈಡೂರ್ಯ ಅಂತ ಬರ್ತಕ್ಕಂಥದ್ದು ನಮ್ಮ ಆಫೀಸಲ್ಲಿ ಸಿಗುತ್ತೆ, ಎನರ್ಜೈಟ್ ಆಗಿರೋದು. ಬಲಗೈ ಮಧ್ಯದ ಬೆರಳಿಗೆ ವೈಡೂರ್ಯ ಅಥವಾ ಕ್ಯಾಟ್ಸೈ ಅಂತ ಕರೀತಾರೆ, ಅದನ್ನ ಧರಿಸಕ್ ಸಜೆಸ್ಟ್ ಮಾಡ್ತೀನಿ. 7 ಮುಖದ ರುದ್ರಾಕ್ಷಿ ಹಾಕಿ. ಮನಸ್ಸು ಪರಿವರ್ತನೆ ಆದ್ಮೇಲೆ ಜಾತಕ ಏನು ಅಡ್ಡ ಬರೋದಿಲ್ಲ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹೇಳಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಮ್ಮ. ಮತ್ತೆ ನಮ್ಮನೆಯವ್ರು 2 ಸತಿ ಬಂದಿದ್ರು ನಮ್ ದೊಡ್ಡ ಮಗಳ ಮದುವೆ ಸಂಬಂಧ. ನಮ್ಮ ಹತ್ರ 2 ಸತಿ ಬಂದಿದ್ರಾ? ಮದುವೆ ಇಲ್ಲ, 2 ಸತಿ. ಸಣ್ಣ ಮಗಳ ಮದುವೆ ಕೇಳ್ತೇವೆ ಸರ್, ಪ್ರಶ್ನೆಶಾಸ್ತ್ರ ಕೇಳ್ತೇವೆ. ನಂಬರ್ 5 ಸರ್. ಯಾವಾಗ ಬಂದಿರಿ ನಮ್ಮ ಹತ್ರ? ಬಂದಿದ್ರು ಸರ್, ಇವಾಗ 4-5 ವರ್ಷದಿಂದ ಬಂದಿದ್ರು. 7 ಸತಿ ಬಂದಿದ್ರು. ನೀವ್ ಹೇಳ್ದಂಗೆ ಎಲ್ಲ ಆಯ್ತು ಸರ್. ಇವಾಗ ನಮ್ ಸಣ್ಣ ಮಗಳ ಮದುವೆ ಸಂಬಂಧ ನಾವು ಕೇಳ್ತಾ ಇದ್ದೀವಿ. ಸರಿ, ಆಯ್ತು. ಏನು ಜಾತಕ ಇದೆಯಾ? ಇಲ್ಲ ಸರ್, ನಂಬರ್ 5 ನಂಬರ್ ಪ್ರಶ್ನೆಶಾಸ್ತ್ರ. ಸರಿ, ಆಯ್ತು. ಆರು 5 5 ಯಾರಾದ್ರೂ ಇಷ್ಟಪಟ್ಟೆ ಮದುವೆ ಆಗಬೇಕು ಅಥವಾ ಇವ್ರು ಒಪ್ಪೋದಿಲ್ಲ, 2ರಲ್ಲೊಂದು. ಇಲ್ಲ, ಇಷ್ಟಪಟ್ಟಿಲ್ಲ, ಅವರು ಹೋಗ್ತಾ ಇಲ್ಲ ಇನ್ನು
ಬೇಗ ಇನ್ನು ನಾನು ಎರಡೂ ಹೇಳಿದೆ, ನಿಮಗೆ ಕೇಳಿಸ್ಕೊಂಡಿಲ್ಲ. ಒಂದು ಯಾರನ್ನ ಇಷ್ಟಪಟ್ಟಿರ್ತಾರೆ, ಇಲ್ಲ ಅಂದ್ರೆ ಯಾರನ್ನೂ ಒಪ್ಪೋದಿಲ್ಲ. ಈ 5ನೇ ಮನೆ ಹಂಗೆ, ಯಾರು ತೋರಿಸಿದ್ರು ಇಲ್ಲ. ಇದಕ್ಕೆ ಕರೆಕ್ಟಾಗಿ ಹೇಳ್ಬೇಕು, ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಹೆಸರಿಡೋ ಜಾತಕ ಇದು. ಹೆಸರಿಡ್ತಾರಲ್ಲ, ಹೌದು ಸರ್. ಅವನಿಗೆ ಕೂದ್ಲಿಲ್ಲ, ಅವನಿಗೆ ಹೈಟ್ ಇಲ್ಲ, ಅವನಿಗೆ ಜೋಬೇ ಇಲ್ಲ, ಹೌದು ಅವನು ಕರ್ರಗಿದ್ದಾನೆ, ಇವನು ಬೆಳ್ಳಿಗಿದ್ದಾನೆ. ಇವರು ಹೃದಯ ನೋಡೋದಲ್ಲ, ಇವರು ಹೊರಗಿನ ಸ್ಥಿತಿ ನೋಡ್ತಕ್ಕಂಥ 5ನೇ ಮನೆ. ಇದು ಯಾವಾಗ ಇವ್ರ ತಲೆಯಿಂದ ಆಚೆ ಹೋಗುತ್ತೋ ಅವಾಗ ಆಗತ್ತೆ ಒಂದು. ಹಾಗೆ ವೈವಾಹಿಕ ಜೀವನನೂ ಇದ್ರಲ್ಲಿ ಹೇಳ್ಬಿಡುತ್ತೆ. ಶುಕ್ರನ್ ಬಂದಿರೋದು ಇಲ್ಲಿ 6 ರೆಟ್ರೋಗ್ರೇಡ್, ಇಲ್ಲೂ 6 ರೆಟ್ರೋಗ್ರೇಡ್. ವೈವಾಹಿಕ ಜೀವನ ಅವ್ರು ಏನೋ ಅನ್ಕೊಂಡು ಮಾಡ್ತಾರೆ, ಅಲ್ಲಿ ಫ್ಲಾಪ್ ಗಂಡನೇ ಸಿಗೋದು. ಇದು ಕರ್ಮಫಲ, ಏನು ಮಾಡೋಕ್ಕಾಗಲ್ಲ. ಫ್ಲಾಪ್ ಗಂಡನೇ ಸಿಗೋದು. ಅವ್ರಿಗೆ ಬುದ್ಧಿ ಹೇಳಿ, ಅವ್ರು ಏನಾರು ಅವ್ರ ಡಿಸಿಷನ್ ಮೇಲೆ ಏನಾರು ಹೋದ್ರೆ ದರಿದ್ರವಾಗಿರ್ತಕ್ಕಂಥ ಪಾಟ್ರು ಸಿಗ್ತಾರೆ. ಜೀವನ ಅಂತೂ ಅನ್ಕೊಂಡಿದ್ದೊಂದು ಸಿಕ್ಕಿದ್ದೊಂದು. ಗುಡ್ ಬೈ ಅಷ್ಟೇ ಹೇಳಿದೀನಿ. ನೆಕ್ಸ್ಟ್. ನಮಸ್ಕಾರ, ಹಲೋ ಹೇಳಿ. ಸರ್ ನಮಸ್ತೆ. ಹೇಳಿ. ಸರ್ ನಿಮ್ಮ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಬರ್ತದೆ ಸರ್. ಥ್ಯಾಂಕ್ ಯು. ನೋಡ್ತೀರಾ ಡೈಲಿ? ಹೌದು ಸರ್. ವೆರಿ ಗುಡ್, ನೋಡಿ ಒಳ್ಳೇದಾಗ್ಲಿ. ಏನ್ ಯಾರ ಬಗ್ಗೆ ಕೇಳಿ? ಜಾಬ್ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಮಗಂದು ಜಾಬ್ ಬಗ್ಗೆ ಕೇಳಬೇಕಿತ್ತು. ಜಾಬ್ ಬಗ್ಗೆ ಏನ್ ಕೇಳ್ಬೇಕಾಯ್ತು? ಅವ್ನು ಇಂಜಿನಿಯರ್ ಮಾಡಿದಾನೆ ಸರ್, ಮುಗಿಸಿದಾನೆ. ಹಾ, ಜಾಬ್ ಹೋಗಿದ್ದಾನೆ ಸರ್. ಅವನು ಯಾವ್ದೋ ಗವರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿದ್ದಾನೆ. ಈಗ ಜಾತಕ ಹಾಕ್ಲಾ ಪ್ರಶ್ನಾಶಾಸ್ತ್ರನ? ಪ್ರಶ್ನೆಶಾಸ್ತ್ರಕ್ಕೆ ಹಾಕಿ. ನಂಬರ್ ಹೇಳಿ. 1 to 249. 150. 150 ಜಾಬ್. ಸೂರ್ಯನಲ್ಲಿ 10 0 ಇದೆ, ಚಂದ್ರನಲ್ಲಿ 10. ಗವರ್ಮೆಂಟ್ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ ಬಹುತೇಕ ಇದೆ. ಓಕೆ, ಬಹುತೇಕ ಇದೆ. 10ನೇ ಮನೆಯಲ್ಲಿ ರಾಹು ಶನಿ, ರಾಹು ಇನ್ವಾಲ್ವ್ಮೆಂಟ್ ಇದೆ. ಅದರಲ್ಲಿ ಶನಿ ಗುರು, ರಾಹು ಶನಿ. 10ನೇ ಮನೆ ಫ್ಲಾಪ್ ಆಗೋಯ್ತು. 6ನೇ ಮನೆ ನೋಡೋಣ. ಗುರು ಮಂಗಳ ರಾಹು, ಮಂಗಳ ರಾಹು ಶನಿ ಇಲ್ಲ. ಅಲ್ಲಿ ತೋರಿಸ್ತಾ ಇದೆ ಇಂಡಿಕೇಶನ್. ಬಟ್ ಆದ್ರೆ ಇವ್ರಿಗೆ ಗವರ್ಮೆಂಟ್ ಕೆಲಸ ಸಿಗೋದು ಬಹಳ ಕಷ್ಟ. ಅರ್ಥ ಆಯ್ತಾ? ಬಹಳ ಕಷ್ಟ ಇದೆ ಗವರ್ಮೆಂಟ್ ಕೆಲಸ. ಮತ್ತೆ ದುಡ್ಡು ಕೊಟ್ಟೆಲ್ಲ ಹಾಳು ಮಾಡ್ಕೊಳ್ಳೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾಕಂದ್ರೆ 5ನೇ ಮನೆ ಏನ್ ಮಾಡುತ್ತೆ, ನೀವು ಕೇಳಿರೋ ಪ್ರಶ್ನಾಶಾಸ್ತ್ರದಲ್ಲಿ 5, 12 ಸೇರಿದಾಗ ದುಡ್ಡು ಕೊಡೋದು ಅಂತ ಬಂದ್ಬಿಡುತ್ತೆ. ಇಲ್ಲಿ ನೀವು ಕೇಳಿರೋ ಪ್ರಶ್ನೆಗೆ ನಾವು ಕೋರಿಲೇಟ್ ಮಾಡಬೇಕು. 5, 5, 12 ಎಲ್ಲ ಕಡೆ 5 ಇದೆ. ಸ್ವಲ್ಪ ಒಳ್ಳೇದಲ್ಲ. ಶನಿ 4ನೇ ಮನೆ ಬಂದಿರೋದ್ರಿಂದ ಸಿವಿಲ್ ಇಂಜಿನಿಯರ್ ಏನಾದ್ರು ಮಾಡಿದ್ರೆ ಅದಕ್ಕೆ ಆ ಲೈನ್ಗೆ ಹೋಗೋದು ಒಳ್ಳೇದು. ಏನ್ ಓದಿದ್ದಾರೆ? ನಾನೇನ್ ಹಿಂಗೆ ಹೇಳಿದೆ, ಇದು ಇದೆ ನಮ್ಮ ನಕ್ಷತ್ರ ನಾಡಿಯ ಬ್ಯೂಟಿ ಅಂದ್ರೆ ಇದು. ಕರ್ನಾಟಕದಲ್ಲಿ ಈ ತರ ಪಿನ್ ಪಾಯಿಂಟ್ ಮಾಡೋ ಯಾವ ಜ್ಯೋತಿಷಿನೂ ಇಲ್ಲ. ದೊಡ್ಡ ದೊಡ್ಡ ಟಿವಿಲಿ ಕರ್ಸಿ ಕೂರಿಸ್ತಾರೆ. ನಮ್ ತರ ಹೇಳೋ ಜ್ಯೋತಿಷರು ಒಬ್ರು ಇಲ್ಲ ಕರ್ನಾಟಕದಲ್ಲಿ, ಒಬ್ರು ಇಲ್ಲ. ನಮ್ಮ ಟಿವಿ ಮಾಧ್ಯಮದವರು ನಾವು ಹೆಂಗ್ ಹೇಳ್ತೀವಿ ಅನ್ನೋದು ಅವ್ರು ನೋಡಿಲ್ಲ. ಅದೇ ಪ್ರಾಬ್ಲಮ್. ನಕ್ಷತ್ರ ನಾಡಿ ಇಸ್ ದಿ ಟಾಪ್. ಇದು ಏನ್ ಹೇಳುತ್ತೋ ಅದು ಫೈನಲ್ ಅಷ್ಟೇ. ಸ್ವಲ್ಪ ಅವ್ರ ಕೆಲಸ ಮಾಡೋದು ಕಷ್ಟ. ಸ್ವಲ್ಪ ಸಾಧ್ಯವಾದಷ್ಟು ಅವ್ರ ಫ್ರೆಂಡ್ಸ್ ಇಂದ ಹಾಳಾಗ್ತಾರೆ. 5ನೇ ಮನೆ ಫ್ರೆಂಡ್ಸ್ ಅಂತಾನು ಹೇಳ್ತಾರೆ. ಸೊ ಅದನ್ನ ಬಿಟ್ಬಿಟ್ಟು ದಯವಿಟ್ಟು ಅವರು ಏನು ಕರಿಯರ್ ಅಲ್ಲಿ ಕೊಟ್ಟಿದೆ, ಕರ್ಮಫಲ ಏನು ಕೊಟ್ಟಿದೆಯೋ, ಯಾರಾದ್ರೂ ಕಾಂಟ್ರಾಕ್ಟರ್ ಹತ್ರ ಹೋಗಿ ಕೆಲಸ ಮಾಡಿ ಒಳ್ಳೆ ಜೀವನ ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ಮಾಡಿ ಜೀವನ ಹಾಳು ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತದೆ. ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ. ಇದೇ ತರ ನೀವು ಕಲಿಬಹುದು. ತುಂಬಾ ಈಸಿ ಇದೆ, ಟೆನ್ಷನ್ ಏನಿಲ್ಲ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಇದು. ಹಣೆಬರನ ಬದಲಾಯಿಸಕ್ಕಾಗಲ್ಲ, ಕರ್ಮಫಲನ ಚೇಂಜ್ ಮಾಡಕ್ಕಾಗಲ್ಲ. ಅಥವಾ ಏನಿದೆ ಅಂತ ನೋಡಿಕೊಂಡು ಸ್ವಲ್ಪ ಸಮಾಧಾನ ಮಾಡಿಕೊಂಡು ವಿ ಹ್ಯಾವ್ ಟು ಗೋ ಫಾರ್ವರ್ಡ್ ಅಷ್ಟೇ. ಸರ್ವೇ ಜನ ಸುಖಿನೋ ಭವಂತು.